ಇದೆಲ್ಲ ಬಿಡು, ನಿಂಗೇನಾಯ್ತವ? ನಿನ್ನೆ ಪರಿಸ್ಥಿತಿಲಿ ನೋಡಿ ನನ್ನ ಎದೆನೆ ಹೊಡೆದೋದಂಗಾಯ್ತು. ಇದೆಲ್ಲ ಹೆಂಗಾಯ್ತವ? ಅಪ್ಪ, ಯಾರು ನೀವು? ಮೇಡಮ್, ನಾವು ಗೀಜರ್ ಸರ್ವಿಸ್ ಮಾಡೋರು. ಇವತ್ತು ಸರ್ವಿಸ್ ಡೇಟ್ ಇತ್ತು, ಅದಕ್ಕೆ ಒಂದೇ ಮೇಡಮ್. ಅಮ್ಮ, ಗೀಜರ್ ಸರ್ವಿಸ್ ಮುಗೀತು, ನಾವಿನ್ನು ನೋಡ್ತೀವಿ. ಸಮಂತ, ರೂಮಲ್ಲಿ ಇಟ್ಟಿದ್ ಒಡವೆ ದುಡ್ಡು ಯಾವ್ದು ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಯ್ತು? ಮಾಮ್, ನನ್ನ ವಾರ್ಡ್ರೋಬಲ್ಲಿ ಇಟ್ಟಿದ್ದ ಒಡವೆಗಳು ಕಾಣಿಸ್ತಿಲ್ಲ. ನಮ್ ಎಲ್ರು ರೂಮಲ್ಲೂ ಇದ್ದ ಒಡವೆ ದುಡ್ಡು ಯಾವ್ದು ಕಾಣಿಸ್ತಿಲ್ಲ. ಅದನ್ನೆಲ್ಲ ಏನ್ ಮಾಡ್ದೆ ಅಂತ ಹೇಳು. ಈಗ ಗೊತ್ತಾಯ್ತು ಯಾಕೆ ನನ್ ಮಗನ್ ತಲೆ ಕೆಡಿಸಿ ತಾಳಿ ಕಟ್ಟಿಸ್ಕೊಂಡೆ ಅಂತ. ಈ ಮನೇಲಿ ಇರೋದನ್ನೆಲ್ಲ ದೋಚ್ಕೊಂಡು ಹೋಗೋದಕ್ಕೆ ತಾನೆ. ಇಂಥ ಕೀಳ್ ಕೆಲಸ ಮಾಡೋದಕ್ಕಿಂತಾನೆ ನಿಮ್ಮಪ್ಪ 3 ಜನ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿದಾರಲ್ವಾ? ಇಂಥ ಜೀವನ ಮಾಡೋದ್ ಬದಲು ಬೇರೆ ಏನಾದ್ರೂ ವ್ಯವಹಾರ ಮಾಡ್ಕೊಂಡು ಜೀವನ ಮಾಡ್ಬೋದಲ್ವಾ? ಮನೇಲಿ ತುಂಬಾನೇ ಅವಮಾನ ಮಾಡ್ತಾ ಇದ್ದಾರಪ್ಪ. ಅದನ್ನ ನನಗೆ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ದೆ ಯಾರಿಗೂ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದ್ಬಿಟ್ಟೆ ಅಪ್ಪ. ಅಣ್ಣ, ಒಂದ್ ನಿಮಿಷ ಅಣ್ಣ, ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಣ್ಣ. ಸಹಾಯನ? ಏನ್ ಸಹಾಯನಮ್ಮ? ನಾನು ಊರಿಗೆ ಹೋಗೋಣ ಅಂತ ಹೋಗ್ತಿರುವಾಗ ಯಾರೋ ಕಳ್ಳರು ನನ್ನ ಬ್ಯಾಗ್ನ ಕದ್ಕೊಂಡು ಹೊರಟೋಗಿದ್ದಾರೆ ಅಣ್ಣ. ಅದರಲ್ಲಿ ದುಡ್ಡು, ನನ್ನ ಫೋನು, ಬಟ್ಟೆ ಎಲ್ಲ ಇತ್ತು. ಈಗ ಅದ್ಯಾವುದು ನನ್ನ ಹತ್ರ ಇಲ್ಲ. ಅದಕ್ಕೆ ಊರಿಗೆ ಹೋಗೋದಕ್ಕೆ ಬಸ್ ಚಾರ್ಜ್ ಕೊಡಿ ಅಣ್ಣ. ಸರಿ, ದುಡ್ಡು ಕೊಡ್ತೀನಿ. ನಾ ಹೇಳ್ದಾಗ ಮಾಡ್ತೀಯಾ? ನಾನು ಪಕ್ಕಾ ವ್ಯವಹಾರಸ್ಥ. ನಿನಗೆ ದುಡ್ಡು ಬೇಕು ಅಂದ್ರೆ ನಿನ್ ಕುತ್ತಿಗೆಯಲ್ಲಿರೋ ತಾಳಿ ಕೊಡು, ದುಡ್ಡು ಕೊಡ್ತೀನಿ. ಏಯ್, ಏನೋ ಅದು? ತಾಳಿ ಕೊಡ್ಬೇಕಂತೆ, ದುಡ್ಡ ಕೊಡ್ತಾನಂತೆ. ನಿನ್ನ ದುಡ್ಡು ನಿನ್ನ ಹತ್ರನೇ ಇಟ್ಕೋ. ನಿನಗೆ ಊರಿಗೆ ಹೋಗಕ್ಕೆ ದುಡ್ಡು ಬೇಕಲ್ವಾ? ಹೇ, ಕೊಡ್ರೆ ಇಲ್ಲಿ ತಗೋ, ಈ ದುಡ್ಡು ಇಟ್ಕೋ. ರವಿ ಭಯ್ಯ, ಇವಳು ನಿನ್ ತಂಗಿ ಇದ್ದಾಗೆ. ಇವಳನ್ನ ಬಸ್ ಸ್ಟ್ಯಾಂಡ್ ಕರ್ಕೊಂಡೋಗಿ ಊರಿಗೆ ಬಸ್ ಹತ್ಸಿ ನನಗೆ ಫೋನ್ ಮಾಡ್ಬೇಕು. ಇವರು ನಮ್ಮ ಮನೆಗೆ ಬಂದಿದ್ರು ಅಲ್ವಾ? ಅಂದ್ರೆ ಕಳ್ತನ ಇವರೇ ಮಾಡಿರೋದು. ನೀವೇ ತಾನೆ? ಏಯ್, ಚಿಕ್ಕಜ್ಮಾನ್ರೆ, ಯಾರ್ ನೀವೆಲ್ಲ? ಚಿಕ್ಕಜ್ಮಾನ್ರೆ, ನೋಡ್ದೇನವ, ಈಗ ನೀನು ಅಮ್ಮವ್ರ ಕಾರ್ ಡಿಕ್ಕಿಲ್ಲ ಇದ್ದೆ. ನಿನ್ ಕೈ ಕಾಲೆಲ್ಲ ಕಟ್ಟಿ ಡಿಕ್ಕಿಲ್ ಹಾಕ್ಬಿಟ್ಟಿದ್ರು. ಕಾರು ಮನೆ ಮುಂದ್ಗಡೆ ಇತ್ತು. ನಿನ್ನಲ್ಲಿ ಇರೋದೇ ಗೊತ್ತಾಗ್ಲಿಲ್ಲ ಯಾರಿಗೂ. ಎಷ್ಟು ಕಷ್ಟಪಟ್ಟಿದ್ಯೋ ಮಗಳೇ. ಯಾಕ ದೇವ್ರು ನಿಂಗೆ ಹಿಂಗೆ ಶಿಕ್ಷೆ ಕೊಡ್ತಾವ್ ನಾವು? ನನಗಂತೂ ಗೊತ್ತಾಯ್ತಿಲ್ಲ. ಇಲ್ಲ ಅಪ್ಪ, ಕಷ್ಟ ಕೊಡ್ತಿರೋದು ಆ ದೇವ್ರಲ್ಲ. ಕಷ್ಟನ ನಾನೇ ಬೇಕು ಅಂತ ಅನ್ಭವಿಸ್ತಿರೋದು. ನನ್ ಮನೆಗ್ ಬಿಟ್ಟು ಬಂದಿದ್ದಕ್ಕೆ ತಾನೆ ಇಷ್ಟೆಲ್ಲ ಆಗಿತ್ತು. ಅಂದ್ರೆ ನಿನ್ಗೆ ಹಿಂಗೆಲ್ಲ ಮಾಡಿದ್ದು ಅಮ್ಮನವ್ರಲ್ವಾ? ಅಮ್ಮವ್ರು ಯಾಕಪ್ಪ ಹೀಗೆಲ್ಲ ಮಾಡ್ತಾರೆ? ನನ್ ಮನೆ ಬಿಟ್ಟು ಬಂದಿರೋ ವಿಚಾರನೇ ಅವ್ರಿಗೆ ಗೊತ್ತಿಲ್ಲ. ನಾನು ಚಿಕ್ಕ ಯಜಮಾನ್ರಿಗೆ ಹೇಳ್ದೆ,
ಅವ್ರು ನನ್ನ ಮಾತೇ ಕೇಳಲಿಲ್ಲ. ಈಗ ನೋಡು ಎಷ್ಟು ದೊಡ್ಡ ಅನಾಹುತ ಆಗೋಯ್ತು. ಈಗ ಏನಾಯ್ತಪ್ಪ? ಅವ್ರಿವಾಗ ಎಲ್ರು ಎಲ್ಲಿದ್ದಾರೆ? ನಿನ್ನ ಈ ಸ್ಥಿತಿಗೆ ಅಮ್ಮವರೇ ಕಾರಣ ಅಂತ ದೊಡ್ಡ ಗಲಾಟೆ ಮಾಡಿ ರಾದ್ಧಾಂತ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದವ್ರೆ ಕಣವ. ಅವರೆಲ್ಲ ಸ್ಟೇಷನ್ ಒಳಗೆ ಬಂದು ಕೂತವ್ರೆ ಕಣವ. ಅಯ್ಯೋ, ಏನ್ ಹೇಳ್ತಿದ್ಯಪ್ಪ? ನನ್ನ ಅಪಹರಿಸಿದ್ದು ಅಮ್ಮವ್ರು ಅಂತ ಹೇಳ್ತಿದ್ದಾರ? ನನ್ನನ್ನು ಅಪಹರಿಸಿದ್ದು ಅದೇ ಅವತ್ತು ಗೀಸರ್ ರಿಪೇರಿಗೆ ಅಂತ ನಮ್ಮ ಮನೆಗೆ ಒಂದಿಬ್ರು ಹುಡುಗರು ಬಂದಿದ್ರು. ಅವರು ಇದೇನ್ ಹೇಳ್ತಾ ಇದೀವಾ? ಹೌದಪ್ಪ, ಅವರೇ ನನ್ನನ್ನ ಅಪಹರಿಸ್ಕೊಂಡು ಅದ್ ಯಾವುದೋ ಒಂದ್ ಜಾಗದಲ್ಲಿ ಕೂಡ ಹಾಕಿದ್ದು. ಆಮೇಲೆ ಕಷ್ಟಪಟ್ಟು ಹೇಗೋ ತಪ್ಪಿಸ್ಕೊಂಡು ಬಂದೆ ಅಪ್ಪ. ಆಮೇಲೆ ಇನ್ಯಾರೋ ಬಂದು ನನ್ ಪ್ರಜ್ಞೆ ತಪ್ಪಿಸಿ ಕರ್ಕೊಂಡು ಹೋಗ್ಬಿಟ್ರು. ಅಷ್ಟೇ ನನಗೆ ಗೊತ್ತಿರೋದು ಅಪ್ಪ. ಇದೇನ್ ಹೇಳ್ತಾ ಇದೀವಾ? ಅಲ್ಲಿ ನೋಡಿದ್ರೆ ಚಿಕ್ಕ ಯಜಮಾನ್ರು ಅಮ್ಮನವ್ರ ಮೇಲೆ ಆಪಾದನೆ ಮಾಡ್ತಾವ್ರೆ. ಈಗಲೂ ಕಾಲ ಮಿಂಚಿಲ್ಲ ಕಣವ. ಎಲ್ಲಾನು ಪೊಲೀಸ್ನವ್ರಿಗೆ ಹೇಳ್ಬಿಟ್ರೆ ಅಮ್ಮನವ್ರದ್ದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತದೆ. ಭಾವ ಹೋಗಣ. ಈ ವಿಷಯ ದೊಡ್ಡದಾಗ್ಬಿಟ್ಟಿದ್ಯಲ್ಲ. ನನ್ ಮನೆಗ್ ಬಿಟ್ಟು ಹೋಗಿದ್ದಕ್ಕೆ ಹಿಂಗೆಲ್ಲ ಆಯ್ತಾ? ಏನೇನು ಆಪಾದನೆಗಳು ಕೇಳಿ ಬರ್ತಿದೆ. ಇಲ್ಲ, ಹೀಗಾಗ್ಬಾರ್ದು. ನಡಿಯಪ್ಪ, ಹೋಗೋಣ. ಭಾವ ನೋಡು ಮಗಳೇ, ಆ ಇನ್ಸ್ಪೆಕ್ಟ್ರು ಮತ್ತೆ ಮಾಡ್ತಿದ್ದಾನೆ. ಅಂದ್ರೆ ನಾವು ಕೊಟ್ಟ ಕೆಲಸ ಮುಗೀತು ಅಂತ. ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡಿ. ಹಾ ಹೇಳಿ ಇನ್ಸ್ಪೆಕ್ಟ್ರೆ, ಕೆಲಸ ಎಲ್ಲ ಆಯ್ತು ಅಲ್ವಾ? ಇಲ್ಲ ಸರ್, ಎಲ್ಲ ಹಾಳಾಗೋಯ್ತು. ಏನ್ರಿ ಹೇಳ್ತಿದ್ದೀರಾ? ಮಯೂರಿ ನಮಗೆ ಸಿಕ್ಕಿದಾಳೆ. ಮಯೂರಿ ಸಿಕ್ಕದ್ಲ? ಹೇಗ್ ಸಿಕ್ಕದ್ಲು? ನಾವು ಅವಳನ್ನ ರಾಜೇಶ್ವರಿ ಕಾರಲ್ಲಿ ಇಟ್ಟಿದ್ವಲ್ಲ. ಅದೇ ಸರ್ ಮಿಸ್ಟೇಕ್ ಆಗಿದ್ದು. ರಾಜೇಶ್ವರಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬರ್ಬೇಕಾದ್ರೆ ಅವರು ಅವ್ರ ಕಾರಲ್ಲೇ ಬರ್ತೀನಿ ಅಂದರು. ಅದಾಗಿ ಅವ್ರ ಕಾರಲ್ಲೇ ಬಂದರು. ನಾವು ವಿಚಾರಣೆ ಮಾಡಬೇಕಾದ್ರೆ ಅಲ್ಲಿಗೆ ಮಂಗಳಮುಖಿಯರು ಬಂದಿದ್ರು. ಅವರು ಕಾರ್ ಹತ್ರ ಏನೋ ಸೌಂಡ್ ಬರ್ತಾ ಇದೆ ಅಂತ ಅಂದರು. ಹಾಗಾಗಿ ನಾವು ಕಾರ್ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಮಯೂರಿ ಇದ್ರು. ಅಲ್ಲ ಸರ್, ನೀವು ರಾಜೇಶ್ವರಿ ಕಾರಲ್ಲಿ ಮಯೂರಿ ಇದ್ದಾಳೆ ಅಂತ ಹೇಳಿದ್ರೆ ನಾವು ಅವ್ರನ್ನ ಆ ಕಾರಲ್ಲಿ ಬರೋದಕ್ಕೆ ಬಿಡ್ತಾ ಇರಲಿಲ್ಲ.